Hello ಸ್ನೇಹಿತರೆ, welcome to Grow Up YouTube channel for the future financial stress. Yesterday I had told you around 8 to 9 stocks for the intraday and as well as swing trading. ಅದರಲ್ಲಿ ಅಷ್ಟು ಸ್ಟಾಕ್ಸ್ ಮೋರ್ ದೆನ್ 1% ರಿಟರ್ನ್ ಕೊಟ್ಟವ ಇಫ್ ಯು ವಾಚ್ ವೆಲ್. ಅಂದ್ರೆ ಬ್ರೇಕ್ಔಟ್ ತೊಗೊಂಡು ಚೆನ್ನಾಗಿ ಮ್ಯಾಗ ಹೋಗಿದಾವ, ಕೆಲವೊಂದು ಬ್ರೇಕ್ಔಟ್ ತೊಗೊಂಡು ಕೆಳಗೂ ಹೋಗಿದಾವ. ಸೊ ಇಫ್ ಯು ಸಿ ಅಂದರೆ ಯು ವಿಲ್ ಬಿ ಗೆಟ್ ಅ ವೆರಿ ಗುಡ್ ಪ್ರಾಫಿಟ್ ಇಂದಿನ ದಿವಸ. ಸೊ ಟುಡೇ ಆಲ್ಸೋ ಐ ಟುಕ್ 9 ಡಿಫ್ರೆಂಟ್ ಸ್ಟಾಕ್ಸ್. ಎಲ್ಲದಕ್ಕೂ ಟೈಮ್ ಭಾಳ ಹೊತ್ತೈತಿ. ಸೊ ಫಾಸ್ಟಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ, ಜಲ್ದಿ ಫಿನಿಶ್ ಆಗಲಿತ್ತು ಹೇಳಿ ಲೆವೆಲ್ಸ್ ಕೊಡ್ತಾ ಹೋಗ್ತೀನಿ, ನೀವು ನೋಡ್ಕೊತ ಹೋಗ್ರಿ. ಸೊ ಲೆಟ್ಸ್ ಸಿ ಟುಡೇ ಫಸ್ಟ್ ಸ್ಟಾಕ್ ಯಾವುದಪ್ಪ ಅಂದರೆ ಎಸ್ ಬಿ ಐ ಏನಂದ್ರೆ, ಯಾಕಂದ್ರೆ ಇದಕ್ಕೂ ಯು ಕ್ಯಾನ್ ಸಿ ಲಾಸ್ಟ್ 2 ಅವರ್ಸ್ನಾಗ ಎಲ್ಲಕ್ಕಿಂತ ಹೈ ವ್ಯಾಲ್ಯೂಮ್ ಪ್ರೊಫೈಲ್ ತೋರಿಸ್ಲತ್ತೈತಿ. ಅದ್ರ ಸಲುವಾಗಿ ಇದೊಂದು ಚೂಸ್ ಮಾಡೀನಿ. ಲೆವೆಲ್ಸ್ ಯಾವುದಪ್ಪ ಇದ್ರದಂದ್ರೆ ಯು ಕ್ಯಾನ್ ಬೈ 626 ಏನಾರು ಬ್ರೇಕ್ಔಟ್ ತೊಗೊಂಡ್ರೆ ಮ್ಯಾಗಿನ್ ಸೈಡ್, ದೆನ್ ಯು ಹ್ಯಾವ್ ಟು ಗೋ ಟು ಬೈ. ಇಫ್ ಇಟ್ ಬ್ರೇಕ್ಸ್ 622, yes, here somewhere, if it breaks here 622, then you should go to here, you should go to sell. Is it? Remember that what I had told. next stock ಹೇಳ್ತೀನಿ. ನೆಕ್ಸ್ಟ್ ಸ್ಟಾಕ್ ಯಾವುದಪ್ಪ ಅಂದರೆ ಎಸ್ ಡಿ ಎಫ್ ಸಿ. ಯು ಕ್ಯಾನ್ ಸಿ ಇದ್ರೊಳಗೂ ನೋಡ್ಬೋದು ನೀವು ಲಾಸ್ಟ್ ಅವರ್ಸ್ 2 ಅವರ್ಸ್ನಾಗ ಜಾಸ್ತಿ, ನಾ ಬರೀ ಲಾಸ್ಟ್ 2 ಅವರ್ಸ್ ವ್ಯಾಲ್ಯೂಮ್ ನೋಡಿರ್ತೀನಿ. ಆ ಬೇಸ್ ಮ್ಯಾಗ ನಾ ಇಂಟ್ರಾಡೇದು ವ್ಯಾಲ್ಯೂಮ್ ಕೊಟ್ಟಿರ್ತೀನಿ. ಸಪೋಸ್ ಏನಾರೆ 1 ವೀಕ್ ಸಲುವಾಗಿ ಅಂದ್ರೆ ಸ್ವಿಂಗ್ ಟ್ರೇಡಿಂಗ್ ಕೊಟ್ಟೆ ಅಂದ್ರೆ 1 ವೀಕ್ ಕೊಟ್ಟಿರ್ತೀನಿ, ನೆನಪಿರ್ರಿ. ಇದು ಲಾಸ್ಟ್ 2 ಅವರ್ಸ್ನಾಗ ವ್ಯಾಲ್ಯೂಮ್ ಹೆಚ್ಚು ಯಾವುದಕ್ಕೆ ಬಂದಿರ್ತಾವೆ ಅದರ ಲೆವೆಲ್ ನೋಡಿದರೆ ಸಾಕು, ಇಟ್ ವಿಲ್ ಬಿ ಗಿವ್ ಅ ವೆರಿ ಗುಡ್ ರಿಟರ್ನ್. ಅದ್ರ ಸಲುವಾಗಿ ಇದು ಎಸ್ ಡಿ ಎಫ್ ಸಿದಾಗ ಎಲ್ಲಕ್ಕಿಂತ ಹೆಚ್ಚು ಬಂದಿದ್ದಾವತ್ತ. ಒಂದು ಸ್ಕ್ಯಾನರ್ ಐತಿ, ಆ ಸ್ಕ್ಯಾನರ್ ಮೇಲೆ ನೋಡಿರ್ತೀನಿ. ಸೊ ಲೆಟ್ಸ್ ಸಿ ಲಾಸ್ಟ್ 2 ಅವರ್ಸ್ನಾಗ ಎಲ್ಲಕ್ಕಿಂತ ಹೆಚ್ಚು ಅಂದ್ರೆ ಸೆಕೆಂಡ್ ಹೈಯೆಸ್ಟ್ ಬಂದಿದ್ದಂದ್ರೆ ಎಚ್ ಡಿ ಎಫ್ ಸಿಗೆ. ಎಲ್ಲಿ ನೀವು ಬೈ ಮಾಡ್ಬೋದಂದ್ರೆ, ಸಪೋಸ್ ಇದೇನಾರೆ ತಡ್ರೆ, if suppose it breaks 2731, then go to buy. If it is breaks 2725, then it will be sell. 2731 ಬ್ರೇಕ್ಔಟ್ ತೊಗೊಂಡ್ರೆ ಬೈ ಮಾಡಿರಿ, 25 ಬ್ರೇಕ್ ಮಾಡಿದ್ರೆ ಸೇಲ್ ಮಾಡಿ. ಏನು ಇಂಡಸ್ಇಂಡ್ ಯಾಕೆ ಬ್ಯಾಂಕ್ ನಂದು ಡೈಲಿ ಇದ್ರೊಳಗೆ ಇರ್ತದಂದ್ರೆ ಎಲ್ಲಕ್ಕಿಂತ ಹೆಚ್ಚು ಆ್ಯಕ್ಟಿವ್. ರೀಸೆಂಟ್ಲಿ ನಾ ಯಾವಾಗ ಟ್ರೇಡ್ ಸ್ಟಾರ್ಟ್ ಮಾಡೀನಿ ಅವಾಗ ಹಿಡ್ಕೊಂಡು ಇವತ್ತಿನವರೆಗೂ ಇದು ಎಲ್ಲಕ್ಕಿಂತ ಹೆಚ್ಚು ಟ್ರೆಂಡಿಂಗ್ದಾಗಿರೋವಂಥ ಸ್ಟಾಕ್ ಐತಿ. ಕಂಟಿನ್ಯೂ ಆಗಿ ರೆಡ್ ಅಥವಾ ಗ್ರೀನ್ ಅಂತೂ ಬಂದಿರ್ತಾವೆ. ಸೊ ಮರುದಿವ್ಸ 30 ಪಾಯಿಂಟ್ ಅಂದರೂ ಮ್ಯಾಗ ಹೋಗಿ ಕೆಳಗೆ ಬಂದಿರ್ತೈತಿ. ಸೊ ಅದ್ರ ಸಲುವಾಗಿ ನಾ ಇದೊಂದು ನಂದು ರಡಾರ್ದಾಗ ನಾ ಇಟ್ಟೇ ಇರ್ತೀನಿ. ಇದು ನಂದು ಏನು ವಾಚ್ ಲಿಸ್ಟ್ ಇರ್ತೈತಲ್ಲ ಅದ್ರೊಳಗೆ ನಾ ಇಟ್ಟಿರ್ತೀನಿ. ಇದು ಫಿಕ್ಸ್. ಇದು ಇಂಡಸ್ಇಂಡ್ ಬ್ಯಾಂಕ್ ನನ್ನ ಫೇವ್ರೇಟ್ ಬ್ಯಾಂಕ್ ಇರ್ತದೆ. ಅದ್ರೊಳಗೆ ನಾ ಹೆಚ್ಚು ಟ್ರೇಡ್ ಮಾಡ್ತೀನಿ. ಸೊ ಅದ್ರ ಸಲುವಾಗಿ ಅದು ನಿಮಗೂ ಅಡ್ವೈಸ್ ಮಾಡ್ತೀನಿ, ಯು ಹ್ಯಾವ್ ಟು ಟೇಕ್ ಅವರ್ ರ್ಯಾದರ್ ಈಸ್ ಯುವರ್ ವಿಶ್. ಬಟ್ ನಾ ಲೆವೆಲ್ಸ್ ಕೊಟ್ಟಿರ್ತೀನಿ, ಆ ಲೆವೆಲ್ಸ್ ಮೇಲೆ ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ಚಲೋ ಪ್ರಾಫಿಟ್ ಆಗಿ ಆಗ್ತೈತಿ. ಇದರದ್ದು ಲೆವೆಲ್ ಯಾವುದಂದ್ರೆ, ಇವತ್ತೇನಾರೆ ಸಪೋಸ್ ನಾಳೆ ಮಾರ್ನಿಂಗ್ ಇದು 1254 ಏನಾರ ಬ್ರೇಕ್ಔಟ್ ತೊಗೋತು ಮ್ಯಾಗಿನ್ ಸೈಡ್ ಅಂದ್ರೆ ಯು ಶುಡ್ ಗೋ ಟು ಬೈ. ಇಫ್ ಇಟ್ ಬ್ರೇಕ್ಸ್ ಬಿಲೋ ಲೆವೆಲ್ಸ್ 1250 ಏನಾರು ಬ್ರೇಕ್ಔಟ್ ತೊಗೋತು ತೆಳಗಿನ ಸೈಡ್ ಅಂದರೆ ಯು ಶುಡ್ ಗೋ ಟು ಸೆಲ್. ಲೆವೆಲ್ 1% ಟಾರ್ಗೆಟ, 0.5% ಎಸ್ ಎಲ್. ಯು ಕ್ಯಾನ್ ಸಿ ಕಂಟಿನ್ಯೂ ಆಗಿ ಬೈ ಬಂದಿತ್ತಂದ್ರೆ, ತಡ್ರಿ, ಕಂಟಿನ್ಯೂ ಬೈ ಆಯ್ತಂದ್ರೆ 2 ಸೆಲ್ಲಿಂಗ್ ಪ್ರೈಸ್ ಬಂದಿರ್ತಾವೆ. ಅಂದ್ರೆ ಇವ್ರು ಬೈ ಇಲ್ಲಿ ಯಾವ ತೆಳಗೆ ಬೈ ಮಾಡಿರ್ತಾನೆ ನೋಡ್ರಿ, ಅವ ಇಲ್ಲಿ ಬಂದ್ಕಿನ ಸೇಲ್ ಮಾಡ್ತಾನೆ, ಅವ್ನಿಗೆ ಸಾಕು ಅನಿಸಿರ್ತದೆ. ಯು ಕ್ಯಾನ್ ಸಿ ಎವ್ರಿ ಟೈಮ್ ಹಾಗೆ ಆಗಿರ್ತದೆ. 1 2 3 4 5 6 7 8 1 ಅವರ್ದು 8 ಕ್ಯಾಂಡಲ್ ಕಂಟಿನ್ಯೂ ಆಗಿ ಬೈ ಆದ್ರೆ 3 ಕ್ಯಾಂಡಲ್ ಸೇಲ್ ಮಾಡಿ. ಸೇಮ್ ಇಲ್ಲಿ 4 ಕ್ಯಾಂಡಲ್ 5 ಕ್ಯಾಂಡಲ್ ಆಗಾನ ಒಂದು ರೆಡ್ ಅಂದ್ರೆ ಒಂದು ಸೆಲ್ಲಿಂಗ್ ಝೋನ್ ಕ್ರಿಯೇಟ್ ಆಗಿರ್ತದೆ. ಅಂದರೆ ಸಿಸ್ಟಮೆಟಿಕ್ ಐತಿ ಇದು. ಅದ್ರೊಳಗೆ ನಂದು ಹೈಕನಾಶಿ ಅದು, ಅದ್ರ ಸಲುವಾಗಿ ಒಂದು ಹೆಸರು ಸಿಸ್ಟಮೆಟಿಕ್ ಕಾಣಿಸ್ತೈತಿ. ಯು ಹ್ಯಾವ್ ಟು ರೆಫರ್ ಎನಿಥಿಂಗ್, ಇಟ್ ಶುಡ್ ಬಿ ಅಂಡರ್ಸ್ಟ್ಯಾಂಡ್ ಟು ಯು. ಥರ್ಡ್ ಸ್ಟಾಕ್ ಯಾವುದಪ್ಪ ಅಂದರೆ ಎಚ್ ಡಿ ಎಫ್ ಸಿ ಬ್ಯಾಂಕ್. ಯಾಕಂದ್ರೆ ಸೇಮ್ ಲಾಸ್ಟ್ 2 ಅವರ್ಸ್ ನೋಡ್ರಿ, ಹವರ್ ಕ್ಯಾಂಡಲ್ದಾಗ ಲಾಸ್ಟ್ 2 ಕ್ಯಾಂಡಲ್ ಗ್ರೀನ್ ಬಿದ್ದಾವ, 1 ಕ್ಯಾಂಡಲ್ ರೆಡ್ ಬಿದ್ದಿತ್ತು ಮೊದಲಿಂದು. ನೆಕ್ಸ್ಟ್ ಗೇನಿಂಗ್ ಆಗ್ಯದ ತಿಳ್ಕೊಂಡು ಇದೊಂದು ತೊಗೊಂಡೀನಿ. ಸೊ ಲೆವೆಲ್ಸ್ ಇದ್ರದ್ದು ಯಾವುದಪ್ಪ ಅಂದ್ರೆ 1665, 1665
ಏನಾರ ಬ್ರೇಕ್ಔಟ್ ತೊಗೋತು ಮ್ಯಾಗಿನ ಸೈಡ್ ಅಂದರೆ ಯು ಶುಡ್ ಗೋ ಟು ಬೈ. ಇಫ್ ಇಟ್ ಬ್ರೇಕ್ಸ್ ಬಿಲೋ ಸೈಡ್ 1659 ದೆನ್ ಯು ಹ್ಯಾವ್ ಟು ಗೋ ಟು ಸೆಲ್. ನೆನ್ಪಿಟ್ಕೋರಿ 1665 1659 ಇವೆರಡು ವೆರಿ ಗುಡ್ ಲೆವೆಲ್ಸ್ ಅವ. ಬ್ರೇಕ್ಡೌನ್ ಆದ ಬಳಕೆ ಎಂಟ್ರಿ ತೋರಿ. ಆ್ಯಂಡ್ ಎಸ್ ಎಲ್ ಆ್ಯಸ್ ಯೂಸ್ವಲ್ 0.5 ಎಸ್ ಎಲ್ ಅದ 1%. ನೆಕ್ಸ್ಟ್ ಸ್ಟಾಕ್ ಅಂದ್ರೆ ಸನ್ ಫಾರ್ಮಾ ಯಾಕಂದ್ರೆ ಅಷ್ಟೇನು ವ್ಯಾಲ್ಯೂಮ್ ಇಲ್ಲ, ಬಟ್ ವೆರಿ ಆ್ಯಕ್ಟಿವ್ ಸ್ಟಾಕ್ ಆಗ್ಯದ. ರೀಸೆಂಟ್ ಡೇಸ್ದಾಗ ಭಾಳ ಆ್ಯಕ್ಟಿವಿಟಿ ಅದ ಇದ್ರದ್ದು, ಅದ್ರ ಸಲುವಾಗಿ ಈ ಸ್ಟಾಕ್ ಚೂಸ್ ಮಾಡೀನಿ ಇವತ್ತು. ನೀವು ನಾಳೆಗೆ ಇದು ವಾಚ್ ಲಿಸ್ಟ್ನಾಗ ಇಟ್ಕೋರಿ. ಏನ್ರಿ ನಾ ಕೊಟ್ಟಿವ್ ಲೆವೆಲ್ಸ್ ಬ್ರೇಕ್ಔಟ್ ತೊಗೊಂಡ್ರೆ ಬೈ ಮಾಡಿರಿ. ಬಿಕಾಸ್ ಇವತ್ತಿನೇನು ಕ್ಯಾಂಡಲ್ ಲಾಸ್ಟ್ ಹವರ್ ಕ್ಯಾಂಡಲ್ ಬಿದ್ದದಲ್ಲ, ಅದಕ್ಕೇನು ವಿಗ್ಗು ಇಲ್ಲ, ಏನೂ ಇಲ್ಲ. ವೆರಿ ಸಿಸ್ಟಮೆಟಿಕ್ದು ಗ್ರೀನ್ ಕ್ಯಾಂಡಲ್ ಕೊಟ್ಟದ, ಅಂದ್ರೆ ಬುಲ್ಲಿಶ್ ಆಗೋದು ಎಲ್ಲ ಸೂಚನೆಗಳನ್ನು ಕೊಟ್ಟುಬಿಟ್ಟೈತಿ. ಹೀಗಾಗಿ ನಾ ಇದೊಂದು ಚೂಸ್ ಮಾಡೀನಿ. ಲೆವೆಲ್ಸ್ ಯಾವುದಂದ್ರೆ 1000 ಮ್ಯಾಗ ಏನಾರ ಬ್ರೇಕ್ಔಟ್ ತೋತಂದ್ರೆ ನಾಳೆ 1000 ಮ್ಯಾಗ ಹೋಯ್ತಂದ್ರೆ ಯು ಶುಡ್ ಗೋ ಟು ಬೈ. ಇಫ್ ಇಟ್ ಬ್ರೇಕ್ಸ್ 999 ದೆನ್ ಯು ಶುಡ್ ಗೋ ಟು ಸೆಲ್. ಬಟ್ ಕ್ಯಾಂಡಲ್ ನೋಡಿದ್ರೆ ವೆರಿ ಫರ್ಮ್ ಕ್ಯಾಂಡಲ್ ಐತಿದು. ಒನ್ ಹವರ್ ಕ್ಯಾಂಡಲ್ದಾಗ ಭಾಳ ಚಂದ ಫರ್ಮ್ ಕ್ಯಾಂಡಲ್ ಕೊಟ್ಟದ. ಸೊ ಯು ಶುಡ್ ಗೋ ಟು ಬೈ ಓನ್ಲಿ. ಬಟ್ ಬ್ರೇಕ್ಔಟ್ ಕೊಟ್ಟು ಬಳಕೆ ಹೋಗ್ರಿ. ರಾದರ್ ಯು ಹ್ಯಾವ್ ಟು ವೇಟ್ ಫಾರ್ ದ ನೆಕ್ಸ್ಟ್ ಲೆವೆಲ್. ನೆಕ್ಸ್ಟ್ ಸ್ಟಾಕ್ ಯಾವುದಪ್ಪ ಅಂದರೆ ಅದಾನಿ ಪೋರ್ಟ್ ನಾನು ನಿನ್ನೆನೂ ಹೇಳಿನಿದು. ಈ ಸ್ಟಾಕ್ ಹೇಳಿಕೊಟ್ಟಿನಿ ನಾನು ನಿನ್ನೆನೆ. ನೋಡ್ರಿ ಇಲ್ಲಿ ವೈಸೆ ಅದು ನಿನ್ನಿಂದ ಇಲ್ಲಿ ಕೊಟ್ಟಿದ್ದೇನಾ, ಈ ಕ್ಯಾಂಡಲ್ ಮುಗ್ಯಾನ ಲಾಸ್ಟ್ ಹವರ್ದು. ಇಲ್ಲಿ ನೋಡಿ, ನೀನು 15 ಕ್ಯಾಂಡಲ್ ಬ್ರೇಕ್ಔಟ್ ಯಾವಾಗ ತೊಗೋಬೇಕಂದ್ರೆ ಅದು ಕೊಟ್ಟಿದ್ದೆ ನಾನು ಇನ್ನು 884 ಏನಾರು ಬ್ರೇಕ್ಔಟ್ ತೊಗೊಂಡ್ರೆ ಬೈ ಹಾಕತ್ತೆ ಹೇಳಿದ್ದೆ. ಬೈ ಹಾಕಿದ ಬಳಕ ಎಲ್ಲಿ ಎಸ್ ಎಲ್ ಟ್ರಿಗರ್ ಮಾಡ್ಕೊಂಡೇ ಇಲ್ಲ. ಅದು ಕಂಟಿನ್ಯೂ ಆಗಿ ಯು ಕ್ಯಾನ್ ಗೋ ಅಪ್ ಟು ಧಿಸ್ ಮೋರ್ ದ್ಯಾನ್ 1%, 1.5 ನಿಯರ್ ಬೈ ಅಷ್ಟು ಟಾರ್ಗೆಟ್ ಕೊಟ್ಟೈತಿ. ಸೊ ಪ್ಲೀಸ್ ವಿಡಿಯೋ ನೋಡಿರಿ, ಫುಲ್ ನೋಡಿರಿ. ಟಾರ್ಗೆಟ್ ಅದು ಎಲ್ಲಿ ಕೊಟ್ಟಿರ್ತೀನಿ ನೋಡ್ಕೊರಿ. ದೆನ್ ಡೆಫಿನೆಟ್ಲಿ ವಿಲ್ ಗೆಟ್ ಅ ಪ್ರಾಫಿಟ್. ಆ್ಯಂಡ್ ಪ್ಲೀಸ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಎರಡೂ ಮಾಡಿರಿ. ಅದರದಿಂದ ನಿಮ್ಮ ಸಲುವಾಗಿ ಹೊಸ ಬೇರೆ ಥರದ ವಿಡಿಯೋಗಳನ್ನು ತರ್ಲಿಕ್ಕೆ ಒಂದು ಮನಸ್ಸಾಗ್ತೈತಿ. ಸೊ ಪ್ಲೀಸ್ ವಾಚ್ ಮೈ ವಿಡಿಯೋ ಕಂಪ್ಲೀಟ್ಲಿ. ಇವತ್ತು ಲೆವೆಲ್ಸ್ ಎಲ್ಲಿ ಕೊಡ್ತೀನಿ ಅಂದರೆ ಇದಕ್ಕೆ ಇವತ್ತು ಅಷ್ಟೇ ವ್ಯಾಲ್ಯೂಮ್ಸ್ ಬಂದವ. ಯಾವ ಗೊತ್ತಿಲ್ಲ, ಸೇಲ್ದಾಗ ಇರ್ಬೋದು. ರೆಡ್ ಕ್ಯಾಂಡಲ್ ತೋರಿಸ್ಲತ್ತೈತಿ ಇಲ್ಲಿ ಯಾರು ಕ್ಯಾಂಡಲ್ದಾಗಲ್ಲ ಎಂಡ್ ಆಫ್ ದ ಡೇಕ್ಕೆ. ಬಟ್ ಲಾಸ್ಟ್ 2 ಹವರ್ಸ್ನಾಗ ತೋರಿಸಿರ್ತದೆ. ಬಟ್ ಅರ್ಲಿ ಮಾರ್ನಿಂಗ್ ಏನು 15 ಮಿನಿಟ್ಸ್ ಇರ್ತದಲ್ಲ ಪ್ರೀ ಓಪನಿಂಗ್ ಮಾರ್ಕೆಟ್ದಾಗ ಏನು ಚೇಂಜಸ್ ಆಗ್ತಾವೆ ಹೇಳಕ್ಕೆ ಬರಲ್ಲ. ಆ ಟೈಮ್ದಾಗ ನಿಮ್ಗೆ ಏನರ ಅಪ್ಡೇಟ್ ಬೇಕಂದ್ರೆ ನಂಗೆ ಕಮೆಂಟ್ ಮಾಡಿರಿ. ಒಂದು ಟೆಲಿಗ್ರಾಮ್ ಚಾನಲ್ದಾಗ ನಿಮ್ದು ಲಿಂಕ್ ಕೊಡ್ತೀನಿ, ಅಲ್ಲಿ ನಮ್ಮ ಸಂಗ ಟ್ರೇಡ್ ಮಾಡಕತ್ತಿರುತ್ತೆ. ಇಲ್ಲಿ ನೋಡ್ರಿ, ಇವತ್ತು ಸಪೋಸ್ ಇದೇನಾರ 900ಕ್ಕೆ ಬ್ರೇಕ್ಔಟ್ ತೊಗೊಂಡ್ರೆ ಮ್ಯಾಗ ಹೋಗ್ತೈತಿ. ಸಪೋಸ್ ಇಲ್ಲ ಅಂದ್ರೆ ತೆಳಗೆ ಹೋಯ್ತಂದ್ರೆ 896 ತೆಳಗಿನ ಸೈಡ್ ಬ್ರೇಕ್ಔಟ್ ಕೊಟ್ರೆ ಯು ಶುಡ್ ಗೋ ಟು ಸೆಲ್. ಅಗೇನ್ 1%ಗಿಂತ ಹೆಚ್ಚಾಗಿ ಕೊಡ್ತೈತಿ. ನೋಡಿರಿ ಇಲ್ಲಿ ಮ್ಯಾಗ ಹೈ ಏಟ್ ಮಾಡ್ಯದ 908 ಮಾಡೈತಿ. ಮತ್ತು ಅಗೇನ್ 884 ಬರೋನು ಎಲ್ಲ ಚಾನ್ಸಸ್ ಐತಿ. ಸೊ ವೇಟ್ ಮಾಡಿರಿ ಒಂದು ಸೈಡ್ ಬ್ರೇಕ್ಔಟ್ ತೊಗೊಳಕ್ಕೆ. 896 ಬ್ರೇಕ್ಔಟ್ ತೊಗೊತಂದ್ರೆ ಸೇಲ್ ಹಾಕಿಬಿಡ್ರಿ. ಇಲ್ಲಾಂದ್ರೆ 900 ಏನರ ಬ್ರೇಕ್ಔಟ್ ತೊಗೊತಂದ್ರೆ ಮ್ಯಾಗ ಹೋಗ್ತೈತಿ. ಯು ಕ್ಯಾನ್ ಗೋ ಟು ಬೈ. ಲಾಸ್ಟ್ ಸ್ಟಾಕ್ ಯಾವುದಪ್ಪ ಅಂದರೆ ಅದಾನಿ ಎಂಟರ್ಟೈನ್ಮೆಂಟ್ ಯಾಕೆ ತೊಗೊಂಬಂದೀನಿ ಅಂದ್ರೆ ಅದಕ್ಕೆ ಕಂಟಿನ್ಯೂ ಆಗಿ ಸೆಲ್ಲಿಂಗ್ ಝೋನ್ ಬಂದೈತೆ. ಅದರದ್ದು ನೋಡ್ಬೋದು ನೀವು. ಕಂಟಿನ್ಯೂ ಮ್ಯಾಗ ಹೋಗೈತಿ. ಮ್ಯಾಗ ಹೋಗಿ ಹಾಗೆ 4 ಕ್ಯಾಂಡಲ್ ಸೆಲ್ಲಿಂಗ್ ಝೋನ್ದಾಗವ ಇವತ್ತಿನ ದಿವಸ. ಸೊ ಪ್ರೊಬಬಿಲಿಟಿ ಅದ ಮತ್ತು ನಾಳೆಗೆ ಸೇಲ್ ಆಗೋ ಚಾನ್ಸಸ್ ಹೆಚ್ಚದ. ಸೊ ಅದ್ರ ಸಲುವಾಗಿ 1% ಸಲುವಾಗಿ ನೀವು ಏನರ ಸೇಲ್ ಹಾಕಿದ್ರೆ ನಾಳೆಗೆ ಅದಾನಿ ಎಂಟರ್ಟೈನ್ಮೆಂಟ್ದಾಗ ಅಂದ್ರೆ ಡೆಫಿನೆಟ್ಲಿ ವಿಲ್ ಗೆಟ್ ಅ ವೆರಿ ಗುಡ್ ಪ್ರಾಫಿಟ್ ಹಿಯರ್. ಸೊ ಲೆವೆಲ್ಸ್ ಕೊಟ್ಟಿರ್ತೀನಿ ನೋಡಿರಿ. ಹೈ ಏನಾರೇ 4061 4061 ಅಬೋವ್ ಸೈಡ್ ಬ್ರೇಕ್ಔಟ್ ತೊಗೊಂಡ್ರೆ ಯು ಶುಡ್ ಗೋ ಟು ಬೈ. ಇಫ್ ಇಟ್ ಬ್ರೇಕ್ಸ್ ಬಿಲೋ ಸೈಡ್ 4045. ನೆನಪಿರಲಿ, ಇದು ಎಷ್ಟು ಇಷ್ಟಾಗಿ ಡಿಫ್ರೆನ್ಸ್ ಇದೆ ಅಂದರೆ ಇದು 4000 ಸ್ಟಾಕ್ ಐತಿ. ಸೊ 4000 ಅಂದರೆ ಒಂದು ಕ್ಯಾಂಡಲ್ ಮಿನಿಮಮ್ 200 ಪಾಯಿಂಟ್ಸ್ ಅಂದರೂ ಇದ್ದೇ ಇರ್ತೈತಿ. ಸೊ ಅದ್ರ ಸಲುವಾಗಿ 60 ಪಾಯಿಂಟದು ಡಿಫ್ರೆನ್ಸ್ ಆಗ್ತದೆ. ಅದ್ರೊಳಗೆ 61 45 ಅರೌಂಡ್ 25 ಡಿಫ್ರೆನ್ಸ್ ಐತೆ ಇದ್ರೊಳಗೆ. ಸೊ ಏನಾಗ್ತೈತಂದ್ರೆ 4000 ಇರೋದ್ರಿಂದ ಸ್ವಲ್ಪ ಮೂವ್ಮೆಂಟ್ ಕೊಟ್ಟು ನಿಮಗೆ ಪ್ರಾಫಿಟ್ ಅಂದ್ರೆ ನಂಬರ್ಸ್ದ ಪ್ರಾಫಿಟ್ ಹೆಚ್ಚಾಗ್ತೈತಿ. ಬಟ್ ಪರ್ಸೆಂಟೇಜ್ ವೈಸ್ ಇಫ್ ಯು ಸಿ ಪರ್ಸೆಂಟೇಜ್ ವೈಸ್ ಡೆಫಿನೆಟ್ಲಿ ಇಟ್ ವಿಲ್ ರಿಮೈನ್ ಆ್ಯಸ್ ಇಟ್ ಈಸ್. ಅದ್ರ ಸಲುವಾಗಿ ಹೇಳ್ತೀನಿ, ಸ್ಟಾಕ್ ಮಾರ್ಕೆಟ್ ಈಸ್ ನಾಟ್ ಒನ್ ಡೇದಾಗ ಬಿಲಿಯನೇರ್ ಆಗ್ತಿರತ್ತೆ ಹೇಳೋದಿಲ್ಲ. ಬಟ್ ಡೆಫಿನೆಟ್ಲಿ ಬ್ಯಾಂಕ್ ಇದ್ರೂ ಚಲೋ ರಿಟರ್ನ್ ಕೊಡ್ತೈತಿ. ನಾಲೆಜ್ ತೊಗೊಂಡು ಆಮ್ಯಾಗ ನೀವು ಯಾರು ಕರೆಕ್ಟಾಗಿ ಹೇಳ್ತಾರೆ, ಅಡ್ವೈಸ್ ಮಾಡ್ತಾರೆ, ಅವ್ರದ್ದು ಬೆನ್ ಹತ್ತದ್ರಿ ಅಂದ್ರೆ ಡೆಫಿನೆಟ್ಲಿ ಯು ವಿಲ್ ಅಂತಾರಲ್ಲ ಒಂದು ಮುಖಮ್ಮ್ಯಾಗ ಚಲೋತ್ನಾಗ ಹೋಗಿ ಪಂಚ್ ಜಾಸ್ತಿ ರೀ ಡೆಫಿನೆಟ್ಲಿ ಹೇಳಬಲ್ಲೆ. ಸೊ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.
ಆ್ಯಂಡ್ ನಿಮ್ದೊಂದು ಸಬ್ಸ್ಕ್ರೈಬರ್ ನಮ್ಗೆ ಜಾಸ್ತಿ ಜಾಸ್ತಿ ವಿಡಿಯೋ ಮಾಡ್ಲಿಕ್ಕೆ ಪ್ರೋತ್ಸಾಹ ಕೊಡ್ತೈತಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.